ಕೈಗಾರಿಕೋದ್ಯಮದ ಶಕ್ತಿ ಕೇಂದ್ರ, ಅತಿ ಹೆಚ್ಚು ನೇಕಾರರನ್ನ ಹೊಂದಿರುವ ದಕ್ಷಿಣ ಕಾಶಿ ಅಂತ ಕರೆಯಲ್ಪಡುವ ಕಪಿಲೇಶ್ವರ ಮಂದಿರ ಇರೋದು ಬೆಳಗಾವಿ ಲೋಕಸಭಾ ವ್ಯಾಪ್ತಿಯ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಬಿಜೆಪಿ ಪ್ರಾಬಲ್ಯವೇ ಹೆಚ್ಚಾಗಿದೆ. ಹಾಗೆಯೇ ಮರಾಠಿಗರ ಪ್ರಾಬಲ್ಯವೂ ಇಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. 2008ರ ಕ್ಷೇತ್ರ ವಿಂಗಡಣೆಯ ವೇಳೆ ರಚನೆಯಾದ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಕಣದಲ್ಲಿ ಮೊದಲಿನಿಂದಲೂ ಬಿಜೆಪಿಯದ್ದೇ ಹಿಡಿತಾ ಇದೆ. ಹಾಗೆಯೇ ಅತಿ ಹೆಚ್ಚು ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದು ಕೂಡ ಇದೇ ಕ್ಷೇತ್ರದಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಮರಾಠ ಪ್ರಾಬಲ್ಯ ಎರಡೂ ಸಮತೂಕದಲ್ಲಿರುವ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ದಕ್ಷಿಣ. ತಮ್ಮದೇ ಹೇಳಿಕೆಗಳ ಮೂಲಕವೇ ಸುದ್ದಿಯಾಗುವ ಅಭಯ್ ಪಾಟೀಲ್ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ. ಸದ್ಯ ದಕ್ಷಿಣ ಕ್ಷೇತ್ರದ ಪ್ರತಿನಿಧಿಸ್ತಾ ಇರುವ ಅಭಯ್ ಪಾಟೀಲ್ 4ನೇ ಬಾರಿ ಶಾಸಕರಾಗಿದ್ದಾರೆ. 1999ರಲ್ಲಿ ಹಿರೇಬಾಗೇವಾಡಿ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಚುನಾವಣೆಯಲ್ಲಿ ಸೋಲು ಕಂಡರು. ಆದರೆ 2004ರಲ್ಲಿ ಅದೇ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆಯ ಮೆಟ್ಟಿಲು ಹತ್ತಿದ್ರು. 2005ರಿಂದ 2007ರ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ರು. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಆದ ನಂತರ ದಕ್ಷಿಣ ಕ್ಷೇತ್ರದಿಂದ ಗೆದ್ರು. ಇದೇ ಕ್ಷೇತ್ರದಲ್ಲಿ 2013ರಲ್ಲಿ ಸಂಭಾಜಿ ಪಾಟೀಲ್ ವಿರುದ್ಧ ಸೋಲನ್ನಪ್ಪಿದ್ರು. ಸೋಲಿನ ನಂತರ 5 ವರ್ಷಗಳ ಕಾಲ ಪಕ್ಷ ಸಂಘಟಿಸಿದ ಅಭಯ್ ಪಾಟೀಲ್ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಂಡಿ ಲಕ್ಷ್ಮೀನಾರಾಯಣ್ ವಿರುದ್ಧ 58,692 ಮತಗಳ ಅಂತರದಿಂದ ಗೆದ್ದು ಮತ್ತೊಮ್ಮೆ ಶಾಸಕರಾದರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಭಾವತಿ ಮಾಸ್ತಮರಡಿ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಮತ್ತೊಮ್ಮೆ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ಕ್ಷೇತ್ರದ ಹಿನ್ನೋಟ: 2008ರ ಕ್ಷೇತ್ರ ವಿಂಗಡಣೆ ವೇಳೆ ರಚನೆಯಾದ ಬೆಳಗಾವಿ ದಕ್ಷಿಣ ಕಣದಲ್ಲೂ ಬಿಜೆಪಿಯದ್ದೇ ಹಿಡಿತಾ ಇದೆ. ಮೊದಲ ಚುನಾವಣೆಯಲ್ಲಿ ಅಭಯ್ ಪಾಟೀಲ್ 12,990 ಮತಗಳ ಅಂತರದಿಂದ ಗೆದ್ದು ಬಿಜೆಪಿಯ ಪ್ರಭಾವವನ್ನ ಸಾಬೀತು ಮಾಡಿದ್ರು. ಆದರೆ 2013ರ ಚುನಾವಣೆಯ ಹೊತ್ತಿಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಪಕ್ಷೇತರ ಅಭ್ಯರ್ಥಿ ಸಂಭಾಜಿ ಲಕ್ಷ್ಮಣ್ ಪಾಟೀಲ್ ಬಿಜೆಪಿಯ ಅಭಯ್ ಪಾಟೀಲ್ ಅವರನ್ನ 6,310 ಮತಗಳ ಅಂತರದಿಂದ ಹಿಂದಿಕ್ಕಿ ಶಾಸಕರಾಗಿದ್ರು. ಈ ಅವಧಿಯಲ್ಲಿ ಮತ್ತೆ ಪಕ್ಷ ಸಂಘಟಿಸಿದ ಅಭಯ್ ಪಾಟೀಲ್ 2018ರಲ್ಲಿ ಬರೋಬ್ಬರಿ 58,692 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. ಗಡಿನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧಿಸುವ ಕ್ಷೇತ್ರಗಳ ಪೈಕಿ ಈ ಕ್ಷೇತ್ರಕ್ಕೆ 2ನೇ ಸ್ಥಾನ ಇದೆ. 2008ರಿಂದ ಇಲ್ಲಿಯ ತನಕ ನಡೆದಿರುವ ಚುನಾವಣೆಗಳಲ್ಲಿ ಕ್ರಮವಾಗಿ 1, 2 ಮತ್ತು 3ನೇ ಸ್ಥಾನ ಪಕ್ಷೇತರ ಅಭ್ಯರ್ಥಿಗಳ ಪಾಲಾಗಿರೋದು ಇದಕ್ಕೆ ನಿದರ್ಶನವಾಗಿದೆ. ನಗರ ಮಾತ್ರವಲ್ಲದೆ ಕೆಲವು ಹಳ್ಳಿಗಳನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಭಾಷಾ ರಾಜಕಾರಣದ ಮೂಲಕವೇ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾ ಬಂದಿದ್ದಾರೆ. ಹೀಗಾಗಿ ಪ್ರತಿ ಚುನಾವಣೆಯಲ್ಲಿ ಭಾಷೆಯ ಹೆಸರಿನಲ್ಲಿ ಮತದಾರರನ್ನ ಓಲೈಸುವ ಪ್ರಯತ್ನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ಛಿದ್ರವಾದ ಎಂಇಎಸ್ ಭದ್ರಕೋಟೆ: ದಕ್ಷಿಣ ಕ್ಷೇತ್ರದ ಕೆಲವು ಬಡಾವಣೆಗಳು ಹಾಗೂ ಗ್ರಾಮಗಳು ಈ ಹಿಂದೆ ಉಚ್ಗಾಂವ್ ಕ್ಷೇತ್ರಕ್ಕೆ ಒಳಪಟ್ಟಿದ್ದು. 1967ರಿಂದ 2004ರ ತನಕ ನಡೆದಂತಹ 9 ಚುನಾವಣೆಗಳ ಪೈಕಿ 8 ಚುನಾವಣೆಗಳಲ್ಲಿ ಎಂಇಎಸ್ ಅಭ್ಯರ್ಥಿಗಳೇ ಗೆಲುವು ಸಾಧಿಸಿದ್ರು. ಕ್ಷೇತ್ರ ಪುನರ್ ವಿಂಗಡಣೆಯಾದ ನಂತರ 2008ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಭಯ್ ಪಾಟೀಲ್ ಎಂಇಎಸ್ ಅಭ್ಯರ್ಥಿ ಕಿರಣ್ ಸಾಯನಾಯ್ಕ್ ವಿರುದ್ಧ ಗೆಲುವು ಸಾಧಿಸಿದ್ರು. 2013ರಲ್ಲಿ ಎಂಇಎಸ್ನ ಸಂಭಾಜಿ ಪಾಟೀಲ್ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು. ಎಂಇಎಸ್ ಭದ್ರಕೋಟೆಯಾಗಿದ್ದ ಕ್ಷೇತ್ರದಲ್ಲೀಗ ರಾಷ್ಟ್ರೀಯ ಪಕ್ಷಗಳ ಅಬ್ಬರ ಜೋರಾಗಿದೆ. 2023ರಲ್ಲಿ ಅಭಯ್ ಪಾಟೀಲ್ ಮತ್ತೊಮ್ಮೆ ಬಿಜೆಪಿಯಿಂದ ಗೆದ್ದಿದ್ದಾರೆ. ಪ್ರಖರ ಹಿಂದುತ್ವ ಹೋರಾಟಗಾರ ರಮಾಕಾಂತ್ ಕೊಂಡೋಸ್ಕರ್ ಎಂಇಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. 3 ಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ಮತಗಳಿಕೆ ವಿವರ: 2008ರಲ್ಲಿ ಬಿಜೆಪಿ ಅಭ್ಯರ್ಥಿ ಅಭಯ್ ಪಾಟೀಲ್ 45,713 ಮತ ಪಡೆದು ಗೆಲುವು ಸಾಧಿಸಿದ್ರು. ಎಂಇಎಸ್ ಅಭ್ಯರ್ಥಿ ಕಿರಣ್ ಸಾಯನಾಯ್ಕ್ 32,723 ಮತಗಳನ್ನು ಪಡೆದಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಂಭಾಜಿ ಪಾಟೀಲ್ 28,419 ಮತಗಳನ್ನು ಪಡೆದಿದ್ರು. ಇನ್ನು 2013ರಲ್ಲಿ ಎಂಇಎಸ್ನಿಂದ ಗೆದ್ದಿದ್ದ ಸಂಭಾಜಿ ಪಾಟೀಲ್ 54,426 ಮತಗಳನ್ನು ಪಡೆದಿದ್ರು. ಬಿಜೆಪಿಯ ಅಭಯ್ ಪಾಟೀಲ್ 48,116 ಮತಗಳನ್ನು ಪಡೆದಿದ್ರೆ ಕಾಂಗ್ರೆಸ್ನ ಅನಿಲ್ ಪೋತದಾರ್ 20,536 ಮತಗಳನ್ನು ಗಳಿಸಿದ್ರು. 2018ರಲ್ಲಿ ಅಭಯ್ ಪಾಟೀಲ್ 84,498,
ಕಾಂಗ್ರೆಸ್ನ MD ಲಕ್ಷ್ಮೀನಾರಾಯಣ್ 25,806, ಇನ್ನು MES 21,537 ಮತಗಳನ್ನು ಗಳಿಸಿತ್ತು. 2023ರಲ್ಲಿ 70,094 ಮತಗಳನ್ನ ಅಭಯ್ ಪಾಟೀಲ್ ಗಳಿಸಿದ್ರೆ ಕಾಂಗ್ರೆಸ್ನ ಪ್ರಭಾವತಿ 13,000 ಮತಗಳನ್ನು ಮಾತ್ರ ಪಡೆದಿದ್ದಾರೆ. ಇನ್ನು ಶ್ರೀನಿವಾಸ್ ತಲ್ಕೂರ್ 952, ರಮಾಕಾಂತ್ ಕೊಂಡೋಸ್ಕರ್ 64,786 ಮತಗಳನ್ನು ಪಡೆದಿದ್ದಾರೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಸಮುದಾಯದ 70,000, ಲಿಂಗಾಯತ 14,000, ನೇಕಾರ 40,000, ಜೈನ 15,000, ಬ್ರಾಹ್ಮಣ 17,000, ಮುಸ್ಲಿಂ 15,000, SC ಹಾಗೂ ST 20,000, ವಿಶ್ವಕರ್ಮ 8,000 ಹಾಗೂ ಇತರೆ ಸಮುದಾಯದ 26,000 ಮತಗಳಿವೆ. ಹೀಗಾಗಿ ಮರಾಠ ಸಮುದಾಯದ ಮತಗಳಿಂದಲೇ ಈ ಕ್ಷೇತ್ರದ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರವಾಗುತ್ತೆ.